ತಾಲೂಕಿನ ವಿಜಯಪುರ ಅರಣ್ಯ ಹೊಸಕೊಪ್ಪಲು ಗ್ರಾಮದ ತೋಟದಲ್ಲಿ ಫಸಲಿಗೆ ಬಂದಿರುವ 10 ತೆಂಗಿನ ಮರಗಳಿಗೆ ಯಾರೋ ಕಿಡಿಗೇಡಿಗಳು ವಿಷವನ್ನ ಹಾಕಿರುವ ಪರಿಣಾಮ ಮರಗಳು ಒಣಗತೊಡಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕುವ ಸ್ಥಿತಿ ನಿರ್ಮಾಣವಾಗಿದೆ. 2.5 ಎಕರೆ ಪ್ರದೇಶದಲ್ಲಿ ಸುಮಾರು 7 ವರ್ಷಗಳ ಹಿಂದೆ 102 ತೆಂಗು ಸಸಿಗಳನ್ನ ನೆಟ್ಟಿದ್ದು ತೆಂಗು ಈಗಾಗಲೇ ಫಸಲನ್ನ ಕೊಡುವ ಹಂತಕ್ಕೆ ಬಂದಿವೆ. ಈ ಬೆಳೆಯೊಂದಿಗೆ ಅಂತರ ಬೇಸಾಯವಾಗಿ ಬಾಳೆ, ಅಡಿಕೆ, ಹಣ್ಣಿನ ಮರದ ಕೃಷಿಯನ್ನ ಕೈಗೊಳ್ಳಲಾಗಿದ್ದು ಇದೊಂದು ರೀತಿಯಲ್ಲಿ ಸಮಗ್ರ ಕೃಷಿಯಾಗಿದೆ. ಆಧುನಿಕ ಕೃಷಿ ತಂತ್ರಜ್ಞಾನ ಅಳವಡಿಕೆಯನ್ನ ಮಾಡಿಕೊಂಡು ಈ ರೀತಿಯ ಸಮಗ್ರ ಕೃಷಿಯನ್ನ ಕೈಗೊಂಡಿದ್ದು ನನ್ನ ಜಮೀನಿನ ಸುತ್ತಮುತ್ತಲೂ ಕೂಡ ತೆಂಗು, ಅಡಿಕೆ ಇತರೆ ಕೃಷಿಗಳನ್ನ ಇತರ ರೈತರು ಕೈಗೊಂಡಿದ್ದಾರೆ. ಆದರೆ ಉಳಿದ ರೈತರ ತೆಂಗಿನ ಕೃಷಿಗೆ ಯಾವುದೇ ರೋಗ ಲಕ್ಷಣಗಳು ಕಂಡು ಬಂದಿಲ್ಲ. ನನ್ನ ತೋಟದಲ್ಲಿ ಮಾತ್ರ ಕಳೆದ 2 ತಿಂಗಳಿನಿಂದ ಕೂಡ ಈ ಸಮಸ್ಯೆ ಮುಂದುವರೆದಿದ್ದು ಈಗಾಗಲೇ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ಸಲಹೆ ಮೇರೆಗೆ ಮರಗಳಿಗೆ ಔಷಧಿಯನ್ನ ಸಿಂಪರಣೆ ಮಾಡಲಾಗುತ್ತಿದೆ. ಆದರೂ ಕೂಡ ತೆಂಗಿನ ಮರಗಳ ಒಣಗುವಿಕೆ ಮುಂದುವರೆದಿದೆ. ಮುಂದಿನ ದಿನಗಳಲ್ಲಿ ಇಡೀ ತೆಂಗಿನ ತೋಟ ಒಣಗಿ ನನ್ನನ್ನ ಸಂಪೂರ್ಣವಾಗಿ ಮುಳುಗಿಸುತ್ತದೆಯಾ ಎಂಬ ಚಿಂತೆ, ಆತಂಕ ನಿತ್ಯವೂ ನನ್ನನ್ನ ಕಾಡುತ್ತಿದೆ. ತೋಟಗಾರಿಕೆ ಇಲಾಖೆಯ ಹಿರಿಯ ಅಧಿಕಾರಿಗಳು, ವಿಜ್ಞಾನಿಗಳು ತೋಟಕ್ಕೆ ಭೇಟಿನ ನೀಡಿ ನನ್ನ ಬೆಳೆಯನ್ನ ಉಳಿಸಿಕೊಡಬೇಕು. ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮವನ್ನ ಕೈಗೊಂಡು ನನಗೆ ನ್ಯಾಯವನ್ನ ಕೊಡಿಸುವ ನಿಟ್ಟಿನಲ್ಲಿ ಪೊಲೀಸರು ಕೂಡಲೇ ಕ್ರಮವನ್ನ ವಹಿಸಬೇಕೆಂದು ರೈತ ಚಲುವರಾಜ್ ಮನವಿಯನ್ನ ಮಾಡಿದ್ದಾರೆ. ಹಿರಿಯ ತೋಟಗಾರಿಕೆ ನಿರ್ದೇಶಕ ರಾಜೇಶ್ ಮಾತನಾಡಿ, ಅರಕಲಗೂಡು ತಾಲೂಕು ಕಸಬಾ ಹೋಬಳಿಯ ವ್ಯಾಪ್ತಿಗೆ ಬರುವ ವಿಜಯಪುರ ಅರಣ್ಯ ಹೊಸಕೊಪ್ಪಲು ಗ್ರಾಮದ ರೈತ ಚಲುವರಾಜ್ ರವರ ತೋಟಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಸಾಕಷ್ಟು ತೆಂಗಿನ ಮರಗಳು ಒಣಗುತ್ತಿರುವುದು ಕಂಡು ಬಂದಿದೆ. ಪ್ರಮುಖವಾಗಿ ಸುಳಿ ನಾಶವಾಗುತ್ತಿದೆ. ಇದು ಕೊಳವೆ ರೋಗದ ಲಕ್ಷಣ ಎಂದು ಔಷಧಿಯನ್ನ ಸಿಂಪರಣೆ ಮಾಡಲಾಗಿದೆ. ಆದರೂ ಕೂಡ ಗಿಡಗಳ ಸಾಯುವಿಕೆ ನಿಯಂತ್ರಣಕ್ಕೆ ಬಂದಿಲ್ಲ. ಇದಕ್ಕೆ ಬೇರೆ ರೀತಿಯಲ್ಲಿನ ಸಮಸ್ಯೆ ಎದುರಾಗಿರುವ ಸಾಧ್ಯತೆ ಇದೆ. ನಾವು ಸಾಯುತ್ತಿರುವ ಮರಗಳ ಬುಡದ ಮಣ್ಣು, ಗಿಡಗಳ ಅವಶೇಷಗಳನ್ನ ತಪಾಸಣೆಗೆ ಒಳಪಡಿಸಬೇಕಿದೆ. ಇದಕ್ಕೆ ಹೆಚ್ಚಿನ ಹಣ ಖರ್ಚಾಗುತ್ತದೆ. ರೈತರು ಒಪ್ಪಿದರೆ ಕಾರ್ಯವನ್ನ ಕೈಗೊಳ್ಳಲಾಗುವುದು ಎಂದರು. ಈಗ ನಮ್ಮ ಅರಕಲಗೂಡು ತಾಲೂಕಿನ ಕಸಬಾ ಹೋಬಳಿಯ ಶ್ರೀಯುತ ಚಲುವರಾಜ್ ಅವರ ಜಮೀನಿಗೆ ನಾವು ಒಂದು ಸಮಸ್ಯೆ ಅಂತ ಅವರು ಹೇಳಿದಾಗ ತೆಂಗಿನ ಮರದಲ್ಲಿ ಗಿಡಗಳೆಲ್ಲ ಸಾಯ್ತಾ ಇದ್ದಾವೆ, ಅದು ಕಾರಣ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನ ಅವರು ಕ್ಷೇತ್ರ ಭೇಟಿ ಮಾಡೋದಕ್ಕೆ ಒಂದು ಮನವಿ ಕೊಟ್ಟಿದ್ರು. ಅದರಂತೆ ನಾವು ಹೋಗಿ ಅವರ ಕ್ಷೇತ್ರವನ್ನ ಭೇಟಿ ಮಾಡಿ ಪರಿಶೀಲಿಸಿದಾಗ ಸಾಕಷ್ಟು ಮರಗಳು, ತೆಂಗಿನ ಮರಗಳು, ಒಂದು 5-6 ವಯಸ್ಸಿನ ತೆಂಗಿನ ಮರಗಳು ಇದು ಫಸಲಿಗೆ ಬರ್ತಕ್ಕಂಥವು. ಇನ್ನೇನು ಮುಂದಿನ ವರ್ಷದಂಗೆ ಫಸಲು ಶುರು ಆಗ್ಬೇಕಾಗಿತ್ತು. ಅಂತ ಮರಗಳು ಸಾಯ್ತಾ ಇದ್ದಾವೆ. ಅದು ಸುಳಿ ಸತ್ತೋಗಿರೋ ರೀತಿ ಒಂದು ಸಿಂಪ್ಟಮ್ಸ್ ಕಂಡು ಬಂತು. ನಾವು ಅದು ಸುಳಿನೆಲ್ಲ ಸ್ವಲ್ಪ ಮರನೆಲ್ಲ ಕಟ್ ಮಾಡಿಸಿ ಸುಳಿನೆಲ್ಲ ತೆಗೆದು ನೋಡ್ದು, ಸಂಪೂರ್ಣವಾಗಿ ಸುಳಿ ನಾಶ ಆಗಿತ್ತು. ನಾವು ಇದಾವುದಾದ್ರೂ ಕೊಳೆ ರೋಗದಿಂದ ಏನಾದ್ರು ಆಗಿರ್ಬೋದು ಅನ್ನೋ ಒಂದು ಸಂಶಯದಿಂದ ಕೆಲವು ಔಷಧಿ ಉಪಚಾರಗಳನ್ನೆಲ್ಲ ಮಾಡಿಸ್ದು. ಯೂಶಲಿ ಕೆಲವು ಔಷಧಿ ಉಪಚಾರ ಮಾಡಿಸಿದಾಗ, ಈಗ ನಾವು ಒಂದು 10 ಮರಕ್ಕೆ ಔಷಧಿ ಉಪಚಾರ ಮಾಡಿಸಿದ್ರೆ ಅಟ್ಲೀಸ್ಟ್ ಅದು ರೋಗ ಆಗಿದ್ದಾಗ 1-2 ಮರ ಅಟ್ಲೀಸ್ಟ್ ರಿಕವರ್ ಆಗ್ತವೆ. ಇವ್ರ ಕೇಸಲ್ಲಿ ರಿಕವರ್ ಆಗ್ತಾನೆ ಇರಲಿಲ್ಲ. ಮತ್ತೆ ಕೆಲವು ಇನ್ನೇನು ಸ್ವಲ್ಪ ಬರ್ತಾ ಇದಾವೆ ಅನ್ನೋಂಥವು ಕೂಡ ಮತ್ತೆ ಸಾಯ್ತಾ ಇದಾವೆ ಅನ್ನೋಂಥ ವಿಷಯನ ಅವರು ಕೂಡ ತಿಳಿಸಿದ್ರು. ಅವ್ರಿಗೆ ಏನೋ ಸ್ವಲ್ಪ ಸಂಶಯ ಇದೆ ಅಂತಂದ್ರೆ ಇಲ್ಲಿ ಯಾರೋ ಇದಕ್ಕೆ ಏನಾದ್ರು ಬೇರೆ ರೀತಿಯ ಬೆಳೆದಕ್ಕಂತಹ ಔಷಧಿಗಳನ್ನ ಏನಾದ್ರು ಹಾಕ್ತಾ ಇದ್ದಾರೆ ಅಂತ